ನಮಸ್ಕಾರ ವೀಕ್ಷಕರೇ, ಬಿಲಿಯನರ್ ಬಾಬು ಮಾಡೋಂಥ ನಮಸ್ಕಾರಗಳು. ವೀಕ್ಷಕರೇ, ಈಗ ಬಾಳಿಗೊಂದು ಬಂಗಾರ ವಚನ ಅನ್ನೋ ಕಾನ್ಸೆಪ್ಟು ಇಟ್ಕೊಂಡು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಇವತ್ತು ಸಹ ಜಗಜ್ಯೋತಿ ಬಸವಣ್ಣವ್ರದ್ದು ವಚನದ ಜೊತೆ ಎರಡು ಸರ್ವಜ್ಞಂದು ವಚನ ತಂದಿದ್ದೀನಿ. ವೀಕ್ಷಕರೇ, ಬಸವಣ್ಣವರು ಹೇಳ್ದಾಗೆ ಮಾಡುವಂತಿರಬೇಕು, ಮಾಡದಂತಿರಬೇಕು. ನೀ ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಕೂಡಲ ಸಂಗಮ ದೇವನನ್ನ ನೆನೆಯುತ್ತ ನೆನೆಯದಂತಿರಬೇಕು. ಅಂದರೆ ವೀಕ್ಷಕರೇ, ಏನು ಒಂದು ಕೆಲಸ ಆಗಲಿ ಇಲ್ಲ ಬೇರೊಂದು ಏನೇ ಆಗಲಿ ಮಾಡ್ದಂಗೂ ಇರಬೇಕು, ಮಾಡ್ದಂತೇನೂ ಇರಬೇಕು. ಮಾಡೋದು ಮಾಡ್ತಾನೆ ಇರೋದು. ಇವತ್ತೆಲ್ಲ 24 ಗಂಟೆನೂ ಮಾಡೋದು. 3 ದಿವಸ ಬಿಡಪ್ಪ, ನಾನು 24 ಗಂಟೆನೂ ಮಾಡಿದ್ದೀನಿ, 2 ದಿವಸ ರೆಸ್ಟ್ ಮಾಡೋದು ಅನ್ನೋದು. ಏನು ಕಾಯಕವೇ ಕೈಲಾಸ ಅಂತ ಏನು ಹೇಳಿದ್ದಾರೆ ಬಸವಣ್ಣವರು, ಅಥವಾ ಇಂಗ್ಲೀಷ್ನಲ್ಲಿ ವರ್ಕ್ ಈಸ್ ವರ್ಕ್ಶಿಪ್ ಅಂತ ಏನಿದೆಯೋ, ಏನು ಕಾಯಕವೇ ಕೈಲಾಸ ಅಂದರೆ ಏನು? ನಾವು ಮಾಡೋ ಅಂಥ ಕೆಲಸನೇ ಕಾಯಕ. ಕೈಲಾಸ ಕೆಲಸ ಮಾಡಿ ಈ ದೇಹಕ್ಕೆ ಏನು ವಿಶ್ರಾಂತಿ ಕೊಡ್ತೀವೋ ಅದೇ ಕೈಲಾಸ. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಹೀಗಾಗಿ ಕಾಯಕ ಮಾಡಿದ ಮೇಲೆ ಕೈಲಾಸ ಕಾಣಲೇಬೇಕು. ಕೈಲಾಸ ಕಾಣೋದು ಅಂದರೆ ನಾವು ಈ ದೇಹಕ್ಕೆ ಏನು ವಿಶ್ರಾಂತಿ ಕೊಡ್ತೀವೋ ಅದು ಕೈಲಾಸ. ಬೆಳಿಗ್ಗೆ ಎದ್ದರೆ ಮಾಡಬೇಕು ಅನ್ನಿಸ್ಬೇಕು ಕೆಲಸನ, ಸಾಯಂಕಾಲ ಆದರೆ ಸಾಕಪ್ಪ ಅನ್ನಿಸ್ಬೇಕು. ಮಾಡುವಂತಿರಬೇಕು, ಮಾಡದಂತಿರಬೇಕು. ನೀವು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ನಾವು ಮಾಡೋ ಕೆಲಸ ಬೆಳಿಗ್ಗೆ ಎದ್ದು ಇವತ್ತು ಮಾಡಿದೀವಿ ಕೆಲಸ, ಇವತ್ತು ಮಾಡಿದ್ದೀನಿ ಅಂದರೆ ನಾಳೆ ಬೆಳಿಗ್ಗೆ ಎದ್ದು ನೋಡಿದರೆ ಆಗೈತೆ ಕೆಲಸ, ಆಗೋಗೈತೆ ಅನ್ನೋ ಥರ ಇರಬೇಕು. ಹಂಗೆ ಇವತ್ತಿನ ಕೆಲಸ ಇವತ್ತು ಮಾಡುವಂತಿರಬೇಕು, ಮಾಡದಂತಿರಬೇಕು. ನೀವು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಕೂಡಲ ಸಂಗಮ ದೇವನನ್ನ ನೆನೆಯುತ್ತ ನೆನೆಯದಂತಿರಬೇಕು. ಬೆಳಿಗ್ಗೆ ಎದ್ದರೆ ಕೆಲಸ ಮಾಡಬೇಕು ಅನ್ನಿಸ್ಬೇಕು, ಸಾಯಂಕಾಲ ಆದರೆ ಸಾಕಪ್ಪ ಅನ್ನಿಸ್ಬೇಕು. ತಿರ್ಗಾ ಬೆಳಿಗ್ಗೆ ಎದ್ದರೆ ಮಾಡಬೇಕು ಅನ್ನಿಸ್ಬೇಕು, ಸಾಯಂಕಾಲ ಆದರೆ ಸಾಕಪ್ಪ ಅನ್ನಿಸ್ಬೇಕು. ಹಾಗಾಗಿ ಕಾಯಕವೇ ಕೈಲಾಸ. ಸ್ನೇಹಿತರೆ, ಇವತ್ತು ಬಸವಣ್ಣವ್ರ ವಚನದ ಜೊತೆ ಸರ್ವಜ್ಞನ ವಚನನ್ನು ತಂದಿದ್ದೀನಿ. ಸರ್ವಜ್ಞರು ಏನು ಹೇಳಿದ್ದಾರೆ? ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿಟ್ಟಿರೋದು ಬುತ್ತಿ ಸರ್ವಜ್ಞ ಅಂತ ಹೇಳಿದ್ದಾರೆ. ಇನ್ನೊಂದು ವೀಕ್ಷಕರೇ, ಕೊಟ್ಟು ಕೆಟ್ಟವರಿಲ್ಲ, ತಿಂದು ಬದುಕಿದರಿಲ್ಲ. ಕೊಟ್ಟು ಕೆಟ್ಟವರಿಲ್ಲ, ತಿಂದು ಬದುಕಿದರಿಲ್ಲ. ಕೊಟ್ಟಾಡಿಕೊಳ್ಳಬೇಡ, ಕೊಟ್ಟು ಕದಿಯಲು ಬೇಡ ಸರ್ವಜ್ಞ. ಕೊಟ್ಟು ಆಡ್ಕೊಂಬಾರ್ದಂತೆ, ಕೊಟ್ಬಿಟ್ಟಿದ್ದೀನಿ ಅಂತ. ಏಯ್ ಕೊಡೋ, ನಾನೇ ಕೊಟ್ಟಿದ್ನಲ್ಲ ಮೊನ್ನೆ ಅಂತ ವಾಪಸ್ ಇಸ್ಕೊಳೋದಲ್ಲ. ಕೊಟ್ಟು ಕದಿಯಲು ಬೇಡ ಸರ್ವಜ್ಞ. ಕೊಟ್ಟು ಕದಿಬಾರ್ದು, ಕೊಟ್ಟು ಆಡ್ಕೊಂಬಾರ್ದು. ಇದನ್ನ ಸರ್ವಜ್ಞವರು ಹೇಳಿರೋದು. ನೀವು ಸ್ನೇಹಿತರೆ ನನಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ಒಂದು ಲೈಕ್, ಒಂದು ಕಮೆಂಟ್, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾರ ವಚನ ಇಷ್ಟ ಅಂತ. ವೀಕ್ಷಕರೇ, ಧನ್ಯವಾದಗಳು.